ಅಯೋಧ್ಯ ಮಂದಿರದಲ್ಲಿ ಇಂದು ಆ ಧ್ವಜಾರೋಹಣ ಆಗಿದೆ. ಈ ಧ್ವಜದಲ್ಲಿ ಕೆಲವು ಚಿಹ್ನೆಗಳಿದ್ದಾವೆ. ಅದು ಬಹಳ ವಿಶೇಷವಾಗಿ ಜನಮಾನಸವನ್ನು ಆಕರ್ಷಿಸ್ತಾ ಇದೆ. ಆ ಚಿಹ್ನೆಗಳ ಅರ್ಥ ಏನು, ಅದರ ಸಾರ ಏನು, ಏನನ್ನು ಅದು ಪ್ರತಿನಿಧಿಸ್ತಾ ಇದೆ, ಇದನ್ನು ನಾವು ಗಮನಿಸೋ ಪ್ರಯತ್ನ ಮಾಡೋಣ. ಮೊದಲಿಗೆ ಆ ಬಾವುಟದಲ್ಲಿ ನಾವು ಕಾಣ್ತಕ್ಕಂಥದ್ದು ಕೋವಿದಾರ ಧ್ವಜ, ಕೋವಿದಾರ ವೃಕ್ಷ ಕಾಣ್ತೀವಿ. ಈ ಬಾವುಟವನ್ನು ನೋಡಿದಾಗ ನಮಗೆ ನೆನಪಾಗ್ತಕ್ಕಂಥದ್ದು ಲಕ್ಷ್ಮಣನ ಮಾತು, ಏಷ ವೈ ಸುಮಹಾನ್ ಶ್ರೀಮಾನ್ ವಿಟಪಿ ಸಂಪ್ರಕಾಶತೆ ವಿರಾಜತ್ಯುತ್ಕಟಸ್ಕಂದ ಕೋವಿದಾರ ಧ್ವಜೋ ರಥೇ. ಕೋವಿದಾರ ಧ್ವಜೋ ರಥೇ, ಆ ರಥದಲ್ಲಿ ಕೋವಿದಾರ ಧ್ವಜ ಕಾಣ್ತಾ ಇದೆ. ಮಹಾನ್ ವಿಶಾಲವಾಗಿ ಬಹು ಎತ್ತರಕ್ಕೆ ಹರಡಿಕೊಂಡಿರ್ತಕ್ಕಂಥ ಕೊಂಬೆಗಳು, ಅದರಲ್ಲಿ ಪದ್ಮಾಕಾರ ಗೋವಿನ ಪಾದ ಆರೂಪದಲ್ಲಿರ್ತಕ್ಕಂಥ ಎಲೆಗಳು, ಇವುಗಳು ಪ್ರಕಾಶಮಾನವಾಗಿ ಕಾಣ್ತಾ ಇದೆ. ಇದು ಭರತನದ್ದೇ ಸೈನ್ಯ. ನಮ್ಮ ಯಾವ ರಾಜ ವಂಶ ಪರಂಪರೆ ಇದೆ, ಆ ಪರಂಪರೆ ಯಾವುದನ್ನು ಧ್ವಜ, ರಾಷ್ಟ್ರಧ್ವಜ ಅಂತ ಸ್ಥಾಪನೆ ಮಾಡಿದೆಯೋ ಅಂತಹ ಕೋವಿದಾರ ಆ ವೃಕ್ಷ ಕಾಣ್ತಾ ಇದೆ ಆ ಧ್ವಜದಲ್ಲಿ. ಹೀಗಾಗಿ ಇದು ಭರತನೇ, ಸಿದ್ಧನಾಗು ಅಂತ ಹೇಳಿ ಲಕ್ಷ್ಮಣ ಚೀರಾಡ್ತಾನೆ. ಮಂದಾಕಿನಿ ಪರ್ವತದ ಆ ಮಂದಾಕಿನಿ ನದಿಯ ತಟದಲ್ಲಿ ರಾಮ, ಸೀತೆ ಹಾಗೂ ಲಕ್ಷ್ಮಣರು ವಿಹರಿಸ್ತಾ ಇದ್ದಾರೆ. ಒಂದು ಶಾಂತ ವಾತಾವರಣದಲ್ಲಿ ರಾಮ ಸೀತೆಗಾಗಿ ಅಡುಗೆಗಳನ್ನು, ಭಕ್ಷ್ಯಗಳನ್ನು ಸಿದ್ಧ ಮಾಡಿ, ಇದು ತುಂಬ ರುಚಿಯಾಗಿದೆ ತಿನ್ನು, ಇದು ತುಂಬ ರುಚಿಯಾಗಿದೆ ತಿನ್ನು ಅಂತ ಹೇಳಿ ಬಡಿಸ್ತಾ ಇರುವ ಸಂದರ್ಭದಲ್ಲಿ ಒಂದು ಕೋಲಾಹಲ ಎದ್ದೇಳುತ್ತೆ. ಏನದು ಧೂಳು ಎದ್ದೇಳುತ್ತೆ. ಅದನ್ನು ನೋಡಿ ಲಕ್ಷ್ಮಣ ಒಂದು ವೃಕ್ಷವನ್ನು ಏರಿ ಪೂರ್ವ ದಿಕ್ಕನ್ನು ಗಮನಿಸಿಕೊಂಡು ನಂತರ ಉತ್ತರ ದಿಕ್ಕನ್ನು ನೋಡುವ ಸಂದರ್ಭದಲ್ಲಿ ಆ ಸೈನ್ಯ ಮೇಲೆ ಮೇಲೆ ಎದ್ದು ಬರ್ತಾ ಇರತಕ್ಕಂಥದ್ದು, ಕಾಡುಕೋಣಗಳು, ಈ ಆನೆಗಳು, ಸಿಂಹ, ವ್ಯಾಘ್ರಾದಿಗಳೆಲ್ಲ ಓಡ್ತಾ ಇರೋದನ್ನು ಗಮನಿಸ್ಕೊಂಡು, ಓಹೋ ಇದು ಏನು ಅಂತ ನೋಡಿದಾಗ ಅಲ್ಲಿ ಆ ಧ್ವಜ ಕಾಣುತ್ತೆ. ಇದು ಏನನ್ನು ಹೇಳುತ್ತಪ್ಪ ಅಂದರೆ, ಈ ಕೋವಿದಾರ ವೃಕ್ಷ ಅಂತಕ್ಕಂಥದ್ದು ಸೂರ್ಯ ವಂಶಜರು, ಅಂದರೆ ರಾಮನ ವಂಶಜರು ಅವರ ರಾಷ್ಟ್ರ ಲಾಂಛನವಾಗಿ ಇಟ್ಕೊಂಡಿದ್ರು ಅನ್ನೋದನ್ನು ಸೂಚಿಸುತ್ತೆ. ಅದರ ಪ್ರತೀಕವಾಗಿ ನಾವು ಈ ದಿವಸ ಆ ರಾಮ ಮಂದಿರದ ಮೇಲೆ ಆ ಯಾವ ಧ್ವಜ ಆರೋಹಣವಾಗಿದೆಯೋ ಆ ಧ್ವಜದಲ್ಲಿ ಆ ವೃಕ್ಷವನ್ನು ನಾವು ಕಾಣ್ತಾ ಇದ್ದೀವಿ. ಇದು ರಾಮಾಯಣದಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಲಕ್ಷ್ಮಣ ಕ್ರೋಧ ಅಂತಕ್ಕಂಥ ಒಂದು ಸರ್ಗದಲ್ಲಿ ನಾವು ಈ ಒಂದು ಉಲ್ಲೇಖವನ್ನು ಕಾಣ್ತೀವಿ. ಅದನ್ನು ಯಥಾವತ್ತಾಗಿ ರಾಮ ಮಂದಿರದಲ್ಲಿಟ್ಟು ಇದು ರಾಮನ ರಾಜ್ಯ ಅನ್ನೋದನ್ನು ಆ ಬಾವುಟ ಸೂಚಿಸ್ತಾ ಇದೆ. ಇನ್ನು ಎರಡನೇದು ಓಂಕಾರ. ಈ ಓಂಕಾರ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ವಿಶಿಷ್ಟ ಬೀಜಾಕ್ಷರವಾಗಿದೆ. ಇದನ್ನು ಉಪನಿಷತ್ ಭಾಷೆಯಲ್ಲಿ ಒಂದು ಚಿರಂತನ ಶಬ್ದ ಅಂತ ಕರೀತಾರೆ. ಭಗವಂತನ ಸ್ವರೂಪ ಹೇಗಿದೆ ಅಂದರೆ ಅದು ಓಂಕಾರ ಸ್ವರೂಪವಾಗಿದೆ, ಓಂಕಾರ ರೀತಿಯಲ್ಲಿ ಇದೆ ಅಂತಕ್ಕಂಥ ಚಿಂತನೆ ಉಪನಿಷತ್ತುಗಳಲ್ಲಿ ಬಹಳ ವಿಸ್ತಾರವಾಗಿದೆ. ಈ ಓಂಕಾರವನ್ನು ಯೋಗಶಾಸ್ತ್ರ, ತಂತ್ರಶಾಸ್ತ್ರ, ಉಪನಿಷತ್ತುಗಳು, ವೇದಗಳು, ಹೀಗೆ ಯಾವುದನ್ನು ನಾವು ಪರಮ ವಿಶಿಷ್ಟ ಅಂತ ಕರಿತೀವೋ ಅಲ್ಲೆಲ್ಲ ಇದರ ಉಪಾಸನೆ ಅಲ್ಲಿ ಹೇಳುತ್ತೆ. ಏತದ್ಯೇವಾಕ್ಷರಂ ಬ್ರಹ್ಮ ಏತದ್ಯೇವಾಕ್ಷರಂ ಪರಂ ಅಂತ. ಇದು ಪರಬ್ರಹ್ಮ ಶಕ್ತಿಯೇ ಆಗಿದೆ. ಅದು ಹೇಗಿದೆ ಪರಬ್ರಹ್ಮ ಶಕ್ತಿ ಅಂತಂದರೆ ಅದು ಓಂಕಾರವಾಗಿದೆ ಅಂತ. ಹೀಗಾಗಿ ಈ ಓಂಕಾರವನ್ನು ಸನಾತನ ಸಂಸ್ಕೃತಿಯ ಬೇರು ಅಂತ ಹೇಳಬಹುದು. ವಸ್ತುತಃ ಶ್ರೀರಾಮಚಂದ್ರನನ್ನು ಕೂಡ ವೇದದಿಂದ ಪ್ರಕಟವಾದ ಶಕ್ತಿ ಅಂತ ಕರೀತಾರೆ. ಹಾಗಾಗಿ ಶ್ರೀರಾಮಚಂದ್ರ ಬೇರೆಯಲ್ಲ, ಓಂಕಾರ ಬೇರೆಯಲ್ಲ. ಹೀಗಾಗಿ ಇಂತಹ ಸನಾತನ ಸಂಸ್ಕೃತಿಯ ಜೀವಾಳ, ಇಂತಹ ಸನಾತನ ಸಂಸ್ಕೃತಿಯ ಬೇರಾಗಿರ್ತಕ್ಕಂಥ ಓಂಕಾರವನ್ನು ಈ ಬಾವುಟದಲ್ಲಿ ನಾವು ಕಾಣ್ತೀವಿ. ಇದು ನಮ್ಮ ಇಡೀ ಭಾರತೀಯ ಸಂಸ್ಕೃತಿ, ಇಡೀ ಭಾರತೀಯ ಅಸ್ಮಿತೆ, ಅದನ್ನು ನಾವು ಕಾಣ್ತಕ್ಕಂಥದ್ದು ಈ ಓಂಕಾರದಲ್ಲಿ. ಹೀಗಾಗಿ ಓಂಕಾರ ಪರಮ ವಿಶಿಷ್ಟ ಪದವಾಗಿ ಈ ದಿವಸ ನಮಗೆ ಆರಾಧನೆ, ಅದು ಉದ್ಗೀತ ಉಪಾಸೀತ ಅಂತಲೂ ಹೇಳ್ತಾರೆ. ಹೀಗಾಗಿ ಉಪಾಸನೆಗೂ
ವಿಶಿಷ್ಟ ಅಕ್ಷರವಾಗಿರ್ತಕ್ಕಂಥ ಈ ಓಂಕಾರ ಈ ಬಾವುಟದಲ್ಲಿ ಸೇರಿರ್ತಕ್ಕಂಥದ್ದು. ಅದು ಪರಬ್ರಹ್ಮ ಶಕ್ತಿಯನ್ನು ಅದರೊಳಗೆ ಅಡಕ ಮಾಡಿ ತನ್ಮೂಲಕ ಆ ವಿರಾಟ್ ಸ್ವರೂಪ ಪ್ರಪಂಚವ್ಯಾಪಿಯಾಗಿ ಅದು ಬೆಳಗ್ತಾ ಇದೆ ಅನ್ನೋದನ್ನು ಸೂಚಿಸ್ತಾ ಇದೆ. ಇನ್ನು ಈ ಬಾವುಟದಲ್ಲಿ ನಾವು ಕಾಣ್ತಕ್ಕಂಥದ್ದು ಸೂರ್ಯನನ್ನು. ಈ ಸೂರ್ಯ ತಮ್ಮೆಲ್ಲರಿಗೂ ಗೊತ್ತೇ ಇದೆ, ಸೂರ್ಯವಂಶವನ್ನು ಪ್ರತಿನಿಧಿಸ್ತಕ್ಕಂಥದ್ದಾಗಿದೆ. ಸೂರ್ಯವಂಶ ಯಾರ್ದು ಅಂದರೆ ಶ್ರೀರಾಮಚಂದ್ರನ ವಂಶಜರೆಲ್ಲ ಸೂರ್ಯನ ವಂಶಜರು. ಕಾರಣ ಅದರ ಮೂಲ ಸೂರ್ಯನಿಗೆ ಹೋಗಿ ತಲುಪುತ್ತೆ ಅನ್ನೋದು. ಬ್ರಹ್ಮನಿಂದ ಮರೀಚಿ, ಮರೀಚಿಯಿಂದ ಕಶ್ಯಪ, ಕಶ್ಯಪನಿಂದ ಸೂರ್ಯನ ಅವತಾರವಾಯಿತು. ಸೂರ್ಯನಿಂದ ಮನುವಿನಿಂದ ಇಕ್ಷ್ವಾಕು, ಇಕ್ಷ್ವಾಕುವಿನ ಮಗ ಕುಕ್ಷಿ, ಕುಕ್ಷಿಯ ಮಗ ವಿಕುಕ್ಷಿ. ಹೀಗೆ ಅದು ಬೆಳೀತಾ ಹೋಗುತ್ತೆ. ನಂತರ ನಾವು ದಶರಥ, ನಂತರದಲ್ಲಿ ಈ ರಾಮಚಂದ್ರನನ್ನು ಕಾಣ್ತೀವಿ. ಇದರ ಮೂಲ ಜಾಡನ್ನು ಹಿಡಿದು ಹೊರಟಾಗ ಅದು ಕಶ್ಯಪನ ಮಗ ಸೂರ್ಯನಿಗೆ ಹೋಗಿ ಸೇರುತ್ತೆ. ಆ ಕಾರಣದಿಂದ ಅಲ್ಲಿಂದ ಸೂರ್ಯವಂಶ ಅಂತಕ್ಕಂಥದ್ದು ಬೆಳೆದು ಬಂತು. ಅದರ ಪ್ರತೀಕವಾಗಿ ಈ ಬಾವುಟದಲ್ಲಿ ನಾವು ಆ ಸೂರ್ಯನನ್ನು ಕಾಣ್ತಾ ಇದ್ದೀವಿ. ಅಂದರೆ ಈ ಕೋವಿದಾರ ವೃಕ್ಷ, ಓಂಕಾರ ಹಾಗೂ ಸೂರ್ಯವಂಶ ಇವೆಲ್ಲವೂ ಕೂಡ ರಾಮನ ಶಕ್ತಿ, ರಾಮನ ವಿಶ್ವತೋಮುಖ ಇವುಗಳನ್ನು ಪ್ರತಿನಿಧಿಸ್ತಾ ಇದೆ. ಹೀಗಾಗಿ ಭಾರತದಲ್ಲಿ ಈ ಹೊತ್ತು ಧರ್ಮಧ್ವಜ ಶ್ರೀರಾಮಚಂದ್ರನೇ ನೆಲೆಗೊಂಡಿರತಕ್ಕಂತಹ ಒಂದು ವಿಶಿಷ್ಟ ಧ್ವಜ ಹಾರಾಡ್ತಾ ಇದೆ. ಆ ಧ್ವಜವು ಬಹಳ ವಿಶಿಷ್ಟವಾಗಿದೆ. ಅದು ಸೂರ್ಯಚಂದ್ರರಿರುವವರೆಗೆ ಅದು ನಿರಂತರವಾಗಿ ಆ ಧ್ವಜ ಹಾರಾಡುತ್ತೆ ಅನ್ನೋದನ್ನು ಸೂಚಿಸ್ತಾ ಇದೆ ಈ ಹೊತ್ತಿನ ಆ ಧ್ವಜವನ್ನು ಕಂಡಾಗ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.